ನಾವು ಧರಿಸುವ ಹೆಲ್ಮೆಟ್ ಎಷ್ಟು ಸುರಕ್ಷಿತ? ಪೊಲೀಸರ ಕಣ್ಣು ತಪ್ಪಿಸಲು ಹೋಗಿ ಜೀವ ತೆಗೆದುಕೊಳ್ಳುತ್ತಿರುವ ಬೈಕ್ ಸವಾರರು. ಪೊಲೀಸ್ ಇಲಾಖೆ ಯಾತಕ್ಕಾಗಿ ಹೆಲ್ಮೆಟ್ ಹಾಕದಿದ್ದರೆ ದಂಡ ವಿಧಿಸುತ್ತದೆ. ಹೇರ್ ಸ್ಟೈಲ್ ಹಾಳಾಗುತ್ತದೆ ಎನ್ನುವವರಿಗೆ ಇಲ್ಲಿದೆ ನೋಡಿ ಕಿವಿ ಮಾತು. ಹಾಗಾದ್ರೆ ಹೆಡ್ ಕಾನ್ಸ್ಟೇಬಲ್ ರಮೇಶ್ ಮುಚ್ಚುಂಡಿ ಏನ್ ಹೇಳ್ತಾರೆ? ಸ್ಪೆಷಲ್ ಡಾಕ್ಟರ್ ಮಾಡಿ ಮಂಗಳೂರಿನ ಖಾಸಗಿ ಆಸ್ಪತ್ರೆ ಸೇರಿಸ್ತಾರೆ. ಆ ಆಸ್ಪತ್ರೆ ಹೆಸರು ವಿಳಾಸ ನಾ ಹೇಳೋದಿಲ್ಲ, ಬೇಡ, ಅದು ನಮ್ಗೆ ಸಂಬಂಧಪಟ್ಟಿರೋ ವಿಚಾರ. ಬಟ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಹೋಗ್ತಾ ಟ್ರೀಟ್ಮೆಂಟ್ ತಗೋತಾರೆ. ಟ್ರೀಟ್ಮೆಂಟ್ ತೊಗೊಳಕಂತ ಹೋದಾಗ ಡಾಕ್ಟರ್ ಸ್ಕ್ಯಾನ್ ಮಾಡ್ತಾರೆ. ನಿಮ್ಮ ಮಗನ ಮಿದುಳಿನಲ್ಲಿ ರಕ್ತಸ್ರಾವ ಆಗಿದೆ, ಅರ್ಜೆಂಟ್ ಆಗಿ ನಾವು ಒಂದು ಆಪರೇಷನ್ ಮಾಡಬೇಕು, ಆಪರೇಷನ್ ಇಮಿಡಿಯೇಟ್ 24 hours ಮಾಡಲೇಬೇಕು, ಆಪರೇಷನ್ 14 ಲಕ್ಷ ರೂಪಾಯಿ ಖರ್ಚಾಗ್ತದೆ ಅಂತ. ಅಮ್ಮನನ್ನ ಅಲ್ಲೇ ಬಿಟ್ಕೊಂಡು, ಅಂತ ಹೆಂಡತಿನ ಅಲ್ಲೇ ಬಿಟ್ಕೊಂಡು ತಂದೆ ಒಬ್ಬ ಸಿರ್ಸಿ ಬರ್ತಾನೆ. ಬಂದು ಮನೆಯಲ್ಲಿ ಇರ್ತಕ್ಕಂಥ 2 ಹಸು ಮಾರ್ತಾನೆ, ಅಡಿಕೆ ಮಾರ್ತಾನೆ, ಅವನ ಕಾಳು ಮೆಣಸು ಮಾರ್ತಾನೆ, ಮನೆಯಲ್ಲಿ ಕಿವಿ ಓಲೆ ಬಂಗಾರ ಏನೇನಿತ್ತು ಎಲ್ಲವನ್ನು ಮಾರಿ 7 ಲಕ್ಷ ರೂಪಾಯಿ ಕೊಡ್ತದೆ. 7 ಲಕ್ಷ ರೂಪಾಯಿ ತಗೊಂಡೋಗಿ ಡಾಕ್ಟರ್ ಹತ್ರ ಕಾಲಿಗೆ ನಿಂತು, ಸರ್ ಇರೋ ಒಬ್ಬ ಮಗ ಉಳಿಸ್ಕೊಡಿ, ನಾ ಏನಾದ್ರು ನಿಮ್ಗೆ ಸಾಲ ಮಾಡ್ಕೊಂಡು ನನ್ನ ಮಗನ ಉಳಿಸ್ಕೊಳ್ತೇನೆ, ಒಂದು ಅವಕಾಶ ಕೊಡಿ ಅಂತಂದ್ರು. ಡಾಕ್ಟರ್ ಅವನ ಮಾತಿಗೆ ಮರಿಗಿದ್ರು. ಆಯ್ತಪ್ಪ ಅಂದ್ರೆ ಆಪರೇಷನ್ ಕೂಡ ಆಗ್ತದೆ. ಆಪರೇಷನ್ ಆದ್ಮೇಲೆ ಒಂದ್ ಪರಿಸ್ಥಿತಿ ಹೆಂಗಿದೆಪ್ಪ, ಕೋಮಾ ಸ್ಟೇಜ್ ಹೋಗ್ತಾನೆ. ಯಾಕಂದ್ರೆ ಸರಾಯಿ ಕುಡಿದಿದ್ದ, ತಲೆ ಬಲವಾದ ಪೆಟ್ಟು ಬಿದ್ದಿತ್ತು. ಅವಾಗ ಏನಾಗಿತ್ತು, 2 ದಿವಸ ಬದುಕ್ತಾನೆ, 3ನೇ ದಿವಸಕ್ಕೆ ಸತ್ತೋಗ್ಬಿಟ್ಟ. ಸತ್ತ ಮೇಲೆ ಶವ ಸಂಸ್ಕಾರ ಹೆಣ ಬಿಟ್ಕೊಡ್ಬೇಕಲ್ಲ, ಡಾಕ್ಟರ್ ಬಿಟ್ಕೊಡ್ತಾ ಇಲ್ಲ. ಯಾಕೆ ಬಿಟ್ಕೊಡ್ತಾ ಇಲ್ಲ? ಇನ್ನು ಉಳಿದಿರ್ತಕ್ಕಂಥ ಅಮೌಂಟ್ ಪೇಡ್ ಮಾಡಿ ಬಾಡಿ ವೈರಿ ಅಂತಾರೆ. ಕೊನೆ 2 ಬ್ಲ್ಯಾಂಕ್ ಚೆಕ್ ಕೊಟ್ಟು, ಒಂದು ಬಾಂಡ್ ಪೇಪರ್ ಕೊಟ್ಟು ಅವ್ನ ಹೆಣವನ್ನು ತಗೊಂಡು ಶವ ಸಂಸ್ಕಾರ ಮಾಡಿದ್ರು. ಇದ್ದಿರ್ತಕ್ಕಂಥ ಅವ್ನು 30 ಗುಂಟೆ ಜಗಾನು ಮಾರಾಟ ಮಾಡಿದ್ರು, 2 ಹಸುನು ಮಾರಾಟ ಮಾಡಿದ್ರು, ಮನೆಯಲ್ಲಿ ಕಿವಿ ಹೆಂಡತಿದು ಓಲೆಗೂ ಮಾರಾಟ ಮಾಡಿದ್ರು, ಮಗನನ್ನು ಕಳ್ಕೊಂಡ್ರು. ಈಗ ಹೇಳಿ, ಹೆಲ್ಮೆಟ್ ಪೊಲೀಸ್ಗೋಸ್ಕರ ಹಾಕ್ತೀರಾ ಅಥವಾ ನಿಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಹಾಕ್ತೀರಾ ಅಂತೇಳಿ. ಅವ್ ಹೆಲ್ಮೆಟ್ ಹಾಕಿದ್ದ ಆದ್ರೂ ಹೆಂಗ್ ಸತ್ತ? ಸಾಧಾರಣವಾಗಿ ಹೆಲ್ಮೆಟ್ ಹಾಕ್ಬಿಡಿ, ಹಾಕೋದು ಹಾಕ್ತೀರಿ. 20,000 ರೂಪಾಯಿ ಮೊಬೈಲ್ 5 ರೂಪಾಯಿ ಕೊಟ್ಟು ನೀವು ಗಾರ್ಡ್ ಹಾಕ್ಸ್ಕೊಂತೀರಿ. 1000 ರೂಪಾಯಿ ಕೊಟ್ಟು ಗಾರ್ಡ್ ಹಾಕಿ ಬರೀಲ್ಲ, ಗ್ರಾಸ್ ಹಾಕೋತೀರಿ. ಆದ್ರೆ ನಿಮಗೆ 1 ಕೋಟಿ ರೂಪಾಯಿ ಕೊಟ್ಟು ಬೆಲೆ ಮಾಡ್ತಕ್ಕಂಥ ನಿಮ್ಮ ತಲೆಗೆ ಹೆಲ್ಮೆಟ್ ಹಾಕೋಬೇಕು ವಿಚಾರ ಮಾಡ್ತೀರಿ. ಕೆಲವು ಜನ ಈ ರೋಮಾನ್ ರೊಟ್ಟಿ ಅಂತ ಒಂದು ಚಾಪ್ ಹಾಕ್ತಾರೆ ಅಷ್ಟೇ. ಜಸ್ಟ್ ಪೊಲೀಸ್ ಖಂಡಿತ ಹೆಲ್ಮೆಟ್ ಇತ್ತಪ್ಪ ನಾವು ದಂಡ ಹಾಕೋದು ಸಾಕು. ನೀವು ಒಂದು ವಿಚಾರ ಮಾಡ್ರಿ. 2ನೇದಾಗಿ ಏನ್ ಮಾಡ್ತೀರಪ್ಪ ಅಂತ ಹೇಳಿದ್ರೆ, ಆ ಹೆಲ್ಮೆಟ್ ಸಾಧಾರಣ ಮಟ್ಟದ ಹಾಕಿದ್ರೆ ನಿಮ್ಗೆ ಏನ್ ಸಮಸ್ಯೆ ಆಗಿತ್ತು ಅಂತ ಒಂದೇ 1 ನಿಮಿಷದ ವಿಡಿಯೋ ನಿಮ್ಗೆ ತೋರಿಸ್ತಾನೆ, ಒಂದು ಡೆಮೋ ತೋರಿಸ್ತಾನೆ. ಸರ್ ಇಟ್ಕೊಳ್ಳಿ. ಈಗ ಈ ಹೆಲ್ಮೆಟ್ ಹೆಚ್ಚು ಕಡಿಮೆ ನಿಮ್ಗೆ ಅನಿಸ್ತಾ ಇದೆ ಏನಂತೇಳಿ, ISI ಮಾರ್ಕಿಂಗ್ ಹೆಲ್ಮೆಟ್ ಅಂತಿದೆ, ಹಿಂದ್ಗಡೆ ಬರ್ದಿದ್ದಾರೆ. ಇದನ್ನ ಹೆಲ್ಮೆಟ್ ಹೊಸದು ಇವತ್ತು ಇದ್ದಾನೆ. ನೀವು ನೋಡ್ಲಿಕ್ಕೆ ಏನಾಗುತ್ತೆ, ಹೊಸ ಹೆಲ್ಮೆಟ್ ಅನ್ಸುತ್ತಲ್ವಾ? ನೀವು ನೋಡಿ ಹೆಲ್ಮೆಟ್ ಹಣೆಬರ ಹೆಂಗಿರ್ತದೆ ಕಂಪ್ನಿಗಳದ್ದು. ಇದರಲ್ಲಿ ಏನಿದೆ, ಥರ್ಮಾಕೋಲ್ ಬಿಟ್ಟು ಏನಿದೆ ಇದರಲ್ಲಿ? ಥರ್ಮಾಕೋಲ್ ಬಿಟ್ಟು ಏನೂ ಇಲ್ಲ. ಇಂಥ ಒಂದು ಸಾಧಾರಣವಾದ ಹೆಲ್ಮೆಟ್ ಅನ್ನು ಹಾಕೊಂಡು ಅವ್ರು ಇಡೀ ಒಂದು ಕುಟುಂಬನೇ ಸರ್ವನಾಶ ಮಾಡ್ಕೊಂಡ್ರು. ಯಾರು ಹೇಳಿ? ನಾ ಹೇಳೋದನ್ನ ಪೊಲೀಸ್ ಸಲುವಾಗಿ ಸಾಧಾರಣ ಹೆಲ್ಮೆಟ್ ಹಾಕ್ತೀರಿ, ಸಾಧಾರಣ ಹೆಲ್ಮೆಟ್ ಹಾಕಿದ್ರೆ ಈ ರೀತಿ ಸಮಸ್ಯೆ ಬರ್ತದೆ. ಈಗ ನೀವು ವಿಶೇಷವಾಗಿ ಇದು ಗಂಡು ಮಕ್ಕಳದು ಸಮಸ್ಯೆ ಮುಗಿತು, ಇನ್ನು ಹೆಣ್ಮಕ್ಳ ಸಮಸ್ಯೆ ಹೇಳ್ತೇನೆ ನೋಡಿ. ಪೊಲೀಸರ ಕಡೆ ತಪ್ಪಿಸ್ಕೊಂಡು ದಂಡ ಬೀಳಬಾರ್ದು. ಒಂದು ವಿಚಾರ ಮಾಡಿ, ಏನಾದ್ರು ಹೆಚ್ಚು ಕಡಿಮೆ ಆಯ್ತಪ್ಪ ಅಂದ್ರೆ ನಿಮ್ ಮಕ್ಕಳು ನಿಮ್ಮ ಮನೆಗೆ ಟಿಫನ್ಗೋಸ್ಕರ ಕಾಯ್ತಾ ಇರ್ತಾರೆ. ಗಂಡ ಕಾಯ್ತಾ ಇರ್ತಾನೆ, ಅತ್ತೆ ಕಾಯ್ತಾ ಇರ್ತಾನೆ, ಮಾವ ಕಾಯ್ತಾ ಇರ್ತಾನೆ. ನೀವು ನಿಮ್ಮ ಗಂಡ ಹೆಂಡತಿ ಮಕ್ಕಳಿಗೆಲ್ಲ ಸೇರಿ ಎಷ್ಟು ಕಿಮ್ಮತ್ ಕೊಡ್ತೀರಿ? 300 ರೂಪಾಯಿ. ಅದೇ ನಿಮ್ಮ ಮೊಬೈಲಿಗೆ 1,000 ರೂಪಾಯಿ ಕೊಟ್ಟು ಗಾರ್ಡ್ ಹಾಕ್ಸ್ತೀರಿ ಇಲ್ವಾ ನೀವು? ಇದು 300 ರೂಪಾಯಿನ ನೀವು ಹೆಂಡತಿ ಮಕ್ಕಳಿಗೋಸ್ಕರ ಕಟ್ತೀರಿ. ಇದು ಹಣೆ ಬರ್ತದೆ ನೋಡಿ. ಇಲ್ಲಿ ನೋಡಿದ್ರಿ, ನೀವು ನಿಮ್ಮ ಹೆಂಡತಿ ಮಕ್ಕಳಿಗೆ ಕೂಡ ಇವತ್ತು 300 ರೂಪಾಯಿ ಪೊಲೀಸ್ ಕಣ್ಣಿಗೆ ಮಣ್ಣು ಹಾಕಿಸ್ಕೊಂಡು ತಪ್ಪಿಸ್ಬೋದು. ನೀವು ನಮ್ಮ ಕಣ್ಣಿಗೆ ಮಣ್ಣು ಹಾಕಿದ್ರೆ ಏನಿಲ್ಲ. ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ತಂದೆ ಕಣ್ಣಿಗೆ, ತಾಯಿ ಕಣ್ಣಿಗೆ ಮಣ್ಣು ಹಾಕಲಿಕ್ಕೆ ಹೋಗ್ಬೇಡಿ. ಇನ್ನು ಲಾಸ್ಟ್ ನಿಮ್ಗೊಂದು ಆಪ್ಷನ್ ಕೊಡ್ತೇನೆ, ISI ಮಾರ್ಕ್ ಹೆಲ್ಮೆಟ್. ನಾನು ಕಳೆದ 5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ. 12 ಪ್ರೋಗ್ರಾಮ್ ಹೊಡೆದಿದ್ದೇವೆ, 13ನೇ ಪ್ರೋಗ್ರಾಮ್. ಇದಕ್ಕೆ ನೀವು ಗಂಡು ಹೊಡೆದು ಕೂಡ ಏನಾಗೋದಿಲ್ಲ. ಹೇಳಿ, ಗಂಡು ಹೊಡೆದು ಹೊಡಿಬೋದು. ಸಣ್ಣ ಶಾಂಪೂ ತೋರಿಸ್ತೇನೆ ನೋಡಿ. ಇದು ISI ಮಾರ್ಕ್ ಹೆಲ್ಮೆಟ್.
ನನಗೆ ಗೊತ್ತಿದೆ ಗಟ್ಟಿ ಇದೆ ಅದು. ಟ್ರೈ ಮಾಡಿ ಒಬ್ಬರಿಗೆ ಮಾಡ್ರಿ ಜನರಿದ್ರಿ ಟ್ರೈ ಮಾಡ್ರಿ ಬೇಗ ನಾನು ಯೂಸ್ ಮಾಡೋದೇ ಬೇಗ ಇದು ತಪ್ಪಿದೆ ಗೊತ್ತು. ಟ್ರೈ ಮಾಡಿ ಅಂತ ಮತ್ತೊಮ್ಮೆ ಮಾಡಿ. ನೀವು ಒಂದು ವಾರ ಟ್ರೈ ಮಾಡಿದ್ರು ಕೂಡ ಅದೇನಾಗುತ್ತೆ ನಿಮ್ಮಲ್ಲಿ ಒಂದು ಕ್ರ್ಯಾಕ್ ಕೂಡ ಬರೋದಿಲ್ಲ. ನೋಡಿ ಇದು ISL ಮಾರ್ಕಿಂದ ಹೆಲ್ಮೆಟ್ ಯಾಕೆ ಬಳಸಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತಲ್ಲ. ನಾನು ನಿಮ್ಮನ್ನು ಬೇಡ್ಕೊಳ್ಳೋದಿಷ್ಟೇ, ನೀವು ಹೆಲ್ಮೆಟ್ ಹಾಕಿದ್ರು ಪೇಮೆಂಟ್ ಆಗುತ್ತೆ, ಹೆಲ್ಮೆಟ್ ಹಾಕಿದ್ರು ಪೇಮೆಂಟ್ ಆಗುತ್ತೆ. ನೀವು ರಸ್ತೆ ಕಾರಣ ಕೊಟ್ಕೊಂಡು ಮತ್ತೊಂದು ಕಾರಣ ಕೊಟ್ಕೊಂಡು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅತ್ತೆ ಮಾವ ತಂದೆ ತಾಯಿ ಬಂಧು ಬಳಗಕ್ಕೆ ನೀವು ಅನ್ಯಾಯ ಮಾಡಿ 300 ರೂಪಾಯಿ ಎಲ್ಲ ಹೆಲ್ಮೆಟ್ ಹಾಕೊಂಡು ಕೋಟಿಗಟ್ಟಲೆ ಕೊಟ್ಟರು ಕೂಡ ಬೆಲೆ ಬಾಳೋದ್ರೆ ನಿಮ್ಮ ತಲೆಯನ್ನು ಕಳ್ಕೊಳಕ್ ಹೋಗಬೇಡಿ ಅಂತ ಹೇಳ್ತಾ ನಾನು ಒಂದು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್.